ಬಟ್ ಚೈತ್ರ ಅವ್ರ ಬದಲು ಸಂಗೀತ ಶೃಂಗೇರಿ ಬಂದಿದ್ರೆ ಇಟ್ಸ್ ಬಿಗ್ ಇನ್ನ ಸಖತ್ತಾಗಿರೋದು ಅನ್ನೋ ಒಂದು ಫೀಲಿಂಗ್ಸ್ ಇದೆ ಸರ್ ನಂಗೆ. ಸೀಸನ್ ನನಗೆ ರಘು ಸರ್ ಇಷ್ಟ ಆಗ್ತಾರೆ, ಅದಾದ್ಮೇಲೆ ಗಿಲ್ಲಿ ನಟ ಇಷ್ಟ ಆಗ್ತಾರೆ, ಆಮೇಲೆ ಇನ್ನು ಅವರ ಲೇಡೀಸ್ ಕಾವ್ಯ ಅವ್ರು ಇಷ್ಟ ಆಗ್ತಾರೆ. ಸೊ ಈ ಅವರೊಂದು 3 ಜನ ಇಷ್ಟ ಆಗಿದ್ದಾರೆ ಸರ್. ಸರ್ ಗಿಲ್ಲಿ ನಟ ವಿಚಾರಕ್ಕೆ ಬಂದಾಗ 3 ಜನ ಗೆಸ್ಟ್ಗಳು ಬಂದು 4 ಜನ ಗೆಸ್ಟ್ಗಳು, ಆಮೇಲೆ ರಜತ್ ಅಣ್ಣ ಅವರು. ಸೊ ಅವ್ರ ಅಷ್ಟು ಜನ ಗೆಸ್ಟ್ಗಳು ಬಂದು ಗಿಲ್ಲಿನ ಟಾರ್ಗೆಟ್ ಮಾಡಿದ್ರು ಅಂತ ಅನ್ಸುತ್ತಾ ಸರ್? ಟಾರ್ಗೆಟ್ ಮಾಡಿದ್ರು ಅಥವಾ ಗಿಲ್ಲಿ ಇವಾಗ ಸರ್ ಎಷ್ಟು ಜನ ಬಂದು ಟಾರ್ಗೆಟ್ ಮಾಡಿದ್ರು ಆಟ ಆಡೋನ್ಗೆ ಆಟ ಆಡೋ ಅಂತ ಗೊತ್ತಿದ್ರೆ ಇವಾಗ ಸರ್ ಒಂದು ಕಬಡ್ಡಿ ಅಂದಾಗ 7 ಜನ ಹಿಡಿಯಕ್ಕೆ ರೆಡಿ ಇರ್ತಾರೆ ಸರ್. ಬಟ್ ರೈಡಿಂಗ್ ಹೋಗಿರೋನ್ಗೆ ಏನು 7 ಜನ ಟಚ್ ಮಾಡಿ ಆಚೆಗೆ ಬರಬೇಕು ಅನ್ನೋದಿರುತ್ತೆ. ಸೊ ಆ ಥರ ಅವನ ಆಟ ಅವ್ನು ಆಡ್ತಿದ್ದಾನೆ, ಅವನು ಇವಾಗ ರೈಡಿಗೆ ಹೋಗಿದ್ದಾನೆ. ಬಟ್ ಆ ಕಡೆಯಿಂದ ಬಂದಾಗ ಅವನಿಗೂ ಒಂದು ಆಪ್ಷನ್ಸ್ ಇರುತ್ತೆ ಹಿಡಿಯೋಕ್ಕೆ. ಸೊ ಆ ಥರ ಅದೊಂದು ಆ ಗೇಮ್ ಅಂತ ಅಂದಾಗ ಸರ್ ಇವಾಗ ಗೇಮ್ ಅಂದಾಗ ಸರ್ ಒಬ್ರನ್ನೊಬ್ರು ದ್ವೇಷ ಮಾಡ್ಕೊಂಡೇ ಆಡಬೇಕು. ಆ ಗೇಮನ್ನು ಗೇಮ್ ಥರನೇ ಆಡಬೇಕು. ನಿನ್ನ ದೋಸ್ತು ಟಚ್ ಮಾಡ್ದಂಗೆ ಹೋಗಿ ಈ ಥರದ್ದೆಲ್ಲ ಇರಲ್ಲ ಸರ್. ಒಬ್ಬ ಟಚ್ ಮಾಡ್ದಂದಾಗ ನಾನು ಏನಕ್ಕೆ ಟಚ್ ಮಾಡ್ದಂದ್ರೆ ನೆಕ್ಸ್ಟ್ ಅವನದನ್ನು ಟಾರ್ಗೆಟ್ ಮಾಡೋನಿಗೆ ಹೇಳಲೇಬೇಕು. ಅದನ್ನೇ ಗೇಮ್ ಅನ್ನೋದು. ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಏನು ಅನ್ಸುತ್ತೆ ಸರ್? ಅಶ್ವಿನಿ ಮೇಡಮ್ ಬಗ್ಗೆ ಆಟ ಆಡ್ತಿದ್ದಾರೆ ಇಸ್ ಪ್ಲೇಯರ್. ಹೆಂಗೆ ಅಂದರೆ ಇವಾಗ 7 ಜನ ನಿಂತ್ಕೊಂಡಿದ್ದಾಗ ಅಲ್ಲಿ ಮಧ್ಯದಲ್ಲಿ ಯಾರಾದರೂ ಒಬ್ಬ ಜಸ್ಟ್ ಟಾಕಲ್ಲಿ ಅಥವಾ ಇನ್ನೊಂದ್ರಲ್ಲಿ ಹೈಪ್ ಮಾಡೋರು ಬೇಕಿರ್ತಾರೆ. ಸೊ ಆ ಥರ ಒಂದು ಅವ್ರು ಟಾಕಲ್ಲಿ ಇರ್ಬೋದು, ಮತ್ತು ಅವ್ರು ಇದೀನಿ ಅಂತ ತೋರಿಸ್ಕೊಳ್ಳೋ ಅಂತ ರೀತಿಯಲ್ಲಿ ಹೈಪ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ಸ್ ಇದೆ ನನಗೆ. ಈಗ ರಜತ್ ಮತ್ತೆ ಚೈತ್ರ ಅವರು ಸರ್ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿದ್ದಾರೆ ಹೋದ ಸೀಸನ್ ಅವರು. ಸರ್ ಅದು ಇಷ್ಟ ಆಯ್ತಾ ಏನು ಬೇರೆ ಹೊಸಬ್ರು ಬರಬೇಕಿತ್ತ ಸರ್? ನನಗೆ ರಜತ್ ಅಣ್ಣ ಇಷ್ಟ ಆಯಿತು. ಬಟ್ ಚೈತ್ರ ಅವ್ರ ಬದಲು ಸಂಗೀತ ಶೃಂಗೇರಿ ಬಂದಿದ್ರೆ ಇಟ್ಸ್ ಬಿಗ್ ಇನ್ನ ಸಖತ್ತಾಗಿರೋದು ಅನ್ನೋ ಒಂದು ಫೀಲಿಂಗ್ಸ್ ಇದೆ ಸರ್ ನನಗೆ. ಕೆಲವರು ಹೊಸಬ್ರನ್ನ ತಗೋಬೇಕಿತ್ತು, ಹಳಬರೇ ಬೇಡ ಅಂತ. ನಮಗೆ ಚಾನ್ಸ್ ಕೊಟ್ಟಿದ್ರೆ ನಾವೇ ಸೈಕ್ ಮಾಡ್ತಿದ್ವಿ ಸರ್. ನಮಗೆ ಚಾನ್ಸ್ ಕೊಡ್ಲಿಲ್ಲ, ನಮಗೆ ಕೊಟ್ಟಿದ್ರೆ ಇನ್ನೂ ಸಖತ್ತಾಗಿರೋದು. ಬಿಗ್ ಬಾಸ್ ಹೇಳ್ತಾ ಬರೀ ಹಳೆ ಮುಖ ನಾವು ಲಾಸ್ಟ್ ಇಯರ್ ನೋಡಿದೀವಿ, ಈ ವರ್ಷನೂ ಅದೇ ಮುಖಗಳನ್ನು ನೋಡ್ಬೇಕಾ ಅನ್ನೋದು ಒಂದು ಕ್ವಶನ್ ಸರ್. ಮುಖಗಳು ಅನ್ನೋದಕ್ಕಿಂತ ಇವಾಗ ನೆಕ್ಸ್ಟ್ ಅವ್ರ ಪ್ಲಾನಿಂಗ್ಸ್ ಏನಿದೆ ಅಂತ ಗೊತ್ತಿಲ್ಲ. ಡೈರೆಕ್ಟರ್ ಪ್ಲಾನಿಂಗ್ಸ್ ಇರ್ಬೋದು ಅಥವಾ ಒಳಗಡೆ ಗೇಮ್ಸ್ಗಳು ಏನೇನು ಪ್ಲಾನಿಂಗ್ಸ್ ಇರುತ್ತೆ. ಯಾಕಂದ್ರೆ ಇವಾಗ ಇನ್ನ ಮುಕ್ಕಾಲು ಭಾಗ ಬಿಗ್ ಬಾಸ್ ಇದೆ. ಸೊ ಅದು ಪ್ಲಾನಿಂಗ್ಸ್ ಏನಿರುತ್ತೆ ಅಂತ ಗೊತ್ತಿರಲ್ಲ. ಮತ್ತೆ ರಜತ್ ಅಣ್ಣ ಅವ್ರನ್ನ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಹಾಕಿದ್ದಾರೆ ಅಂತಂದ್ರೆ ನನಗೆ ಇವಾಗ ರಜತ್ ಅಣ್ಣ ಮತ್ತೆ ಇವರೆಲ್ಲ ಹಾಕಿದ್ರಲ್ಲ, ನನಗೆ 3 ಜನ ಎಕ್ಸ್ಪೆಕ್ಟೇಷನ್ ಆ ಥರ ಮತ್ತೆ ರಿಟರ್ನ್ ಆಗ್ತಾರೆ ಅಂತಂದರೆ ಒಂದು ವಿನಯ್ ಅವರು ಆನೆ ಅಂತ ಹೇಳ್ಬಿಟ್ಟು ಸೌಂಡ್ ಮಾಡಿದ್ರಲ್ಲ ಅವರು, ಮತ್ತು ಸಂಗೀತ ಶೃಂಗೇರಿ, ರಜತ್ ಅಣ್ಣ, ಇವ್ರು 3 ಜನ ಹೋಗಿದ್ರೆ ಅಟ್ಲೀಸ್ಟ್ ಚೆನ್ನಾಗಿರೋದು, ಒಂದು ಕಾಂಪಿಟೇಷನ್ ಇರೋದು ಅನ್ನೋ ಫೀಲ್ ಆಯ್ತು. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಲಾಯರ್ ಜಗದೀಶ್ ಮತ್ತು ರಂಜಿತ್ ಲಾಸ್ಟ್ ಟೈಮ್ ಹೆಲ್ಮೆಟ್ ಮಾಡಿ ಹೊರಗಡೆ ಕಳಿಸ್ಕೊಟ್ಟಿದ್ರಲ್ಲ, ಅವ್ರು ಬರ್ಬೋದಿತ್ತು ಪ್ಲೇಸಲ್ಲಿ. ಅಟ್ಲೀಸ್ಟ್ ಲಾಸ್ಟ್ ಇಯರ್ ಜಾಸ್ತಿ ಆಡಿಲ್ಲ ಅವರು, ಅಟ್ಲೀಸ್ಟ್ ಅವ್ರು ಈ ಇಯರ್ ಆಡ್ಬೋದಿತ್ತು ಅಂತ ಹೇಳ್ತಿದ್ರು ಸರ್. ಜಾಸ್ತಿ ಆಡಿದ್ದಾರೆ ಅವ್ರಿಗೆಲ್ಲ ಚಾನ್ಸ್ ಕೊಡಬೇಕು ಅಂದರೆ ಫಸ್ಟೇ ವರ್ಕ್ ಆಚೆ ಹೋದ್ರೆ ಒಳಗಡೆ ಕರ್ಸ್ಬೇಕಾಯ್ತದೆ. ಸಾಕು ಸರ್, ಕೆಲವರೆಲ್ಲ ಬಂದ್ಬಿಟ್ರೆ ತಲೆ ತಿಂದ್ಬಿಡ್ತಾರೆ ಬಿಗ್ ಬಾಸ್ ಒಳಗಡೆ. ಯಾಕೆ ಬೇಕು ಸರ್? ಆಚೆಗೆ ಬಂದಾಗ ಮತ್ತೆ ಅದೇ ಒಂದು ಟ್ರೆಂಡು. ಆಚೆಗೆ ಬಂದು ಮತ್ತೆ ಮತ್ತೆ ಬಿಗ್ ಬಾಸಿಂದ ಆಚೆಗೆ ಬಂದ್ಮೇಲೆ ಕೆಲವರಿಗೆಲ್ಲ ನಮ್ಮ ಬಾಸ್ ಹೆಸರೇ ಬೇಕು. ಮತ್ತೆ ತಿರುಗಿ ಮುರುಗಿ ಸಿನಿಮಾ ಟೈಮಲ್ಲಿ ಅವ್ರನ್ನೆಲ್ಲ ಕರ್ಕೊಂಡು ಯಾಕೆ ಬೇಕು ಹೇಳಿ ನಮಗೆ. ಸರ್ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು. ಆ ಹುಡುಗಿ ಇವಾಗ ಕನ್ನಡ ಸರಿಯಾಗಿ ಮಾತಾಡ್ತಾ ಇಲ್ಲ, ಅದು ಇದು ಅನ್ನೋದಕ್ಕಿಂತ ಹೆಚ್ಚಾಗಿ ಮಂಗಳೂರು ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಅವರು ಸರ್ ಇವಾಗ ಕೆಲವ್ರಿಗೆ ಕನ್ನಡ ಸರಿಯಾಗಿ ಮಾತಾಡ್ತಾರೆ, ಇನ್ನು ಕೆಲವ್ರಿಗೆ ಹೇಳಿದನ್ನ ಅರ್ಥ ಮಾಡ್ಕೊಳಕ್ಕೆ ಆಗದೆ ಇರೋಂಥವ್ರು ಇದ್ದಾರೆ, ಇನ್ನು ಕೆಲವರು ಆಟ ಆಡಿದ್ದನ್ನ ನೆಗೆಟಿವ್ ಅಂತ ಹೇಳೋರು ಇದ್ದಾರೆ. ಸೊ ಎಲ್ಲ ಥರ ಕಂಟೆಸ್ಟೆಂಟ್ಸ್ ಇದ್ರೇ ಅದೊಂದು ಗೇಮ್ ಅನ್ನೋ ಥರ ಕಾಣೋದು. ಇವಾಗ ಗೆದ್ದವನಿದ್ದಾಗಲೇ ಸೋಲೋನಿದ್ದಾಗಲೇ ಗೆದ್ದವನಿಗೆ ಬೆಲೆ ಸಿಗೋದು ಸರ್. ಎಲ್ಲರೂ 100% ಇವಾಗ ಎಲ್ಲರೂ ಒಂದು ಸ್ಕೂಲಲ್ಲಿ ಎಲ್ಲರೂ 100% ಮಾರ್ಕ್ ತೆಗೆದ್ರೆ ಟೀಚರ್ಸ್ಗಳಿಗೆ ಬೆಲೆ ಇರಲ್ಲ ಸರ್. ಸೊ ಹಂಗಾಗಿ ಎಲ್ಲ ಏರುಪೇರುಗಳು ಇರಬೇಕು, ಅದನ್ನ ನಡೆಸೋಕ್ಕೆ ಒಬ್ಬರು ಮೇಸ್ಟ್ರು ಇರಬೇಕು. ಆ ಥರ ನಡೆಸ್ತಾ ಇದ್ದಾರೆ ಸುದೀಪ್ ಸರ್. ಆ ಏರುಪೇರುಗಳನ್ನ ತಿದ್ದಿ ಮತ್ತು ಆ ಥರ ಏರುಪೇರು ಇದ್ದಾಗಲೇ ನೋಡೋರ್ಗು ಸಮೇತ ಒಂದು ವಾವ್ ಅನ್ನೋ ಥರ ಫೀಲ್ ಆಗೋದು. ಎಲ್ಲರೂ ಒಂದೇ ಥರ ಗೇಮ್ ಮಾಡಿದ್ರೆ ಎಲ್ಲರೂ ಒಂದೇ ಲೆವೆಲ್ಗೆ ಇದ್ದರೆ ಚೆನ್ನಾಗಿರಲ್ಲ ಅದು. ಆ ಹುಡುಗಿಂದ ಎಂಟರ್ಟೈನ್ಮೆಂಟ್ ಇದೆ, ಆ ಹುಡುಗಿನೂ ಚೆನ್ನಾಗಿ ಆಡ್ತಿದ್ದಾಳೆ ಕೂಡ. ಈ ಸಲ ಸುದೀಪ್ ಸರ್ ಮೇಲೆ ತುಂಬ ಜನ ಅಸಮಾಧಾನವರು ಆಗ್ತಿದ್ದಾರೆ. ಕಳೆದ ಸೀಸನ್ಗಳಲ್ಲಿ ನಡೆಸ್ತಾರೆ, ಈ ಸಲ ನಡೆಸ್ತಾ ಇಲ್ಲ, ಒಂದು ಸೈಡ್ ಮಾಡ್ತಾರೆ, ಕೆಲವರಿಗೆ ಫೇವರಿಸಮ್ ಮಾಡ್ತಾರೆ ಅನ್ನೋ ಇದು ಸರ್. ಆ ಯಪ್ಪಂಗೆ ಫೇವರಿಸಮ್ ಮಾಡೋಂಥದ್ದು ಏನಿದೆ ಸರ್? ಅವ್ರದ್ದೇನು ಸರ್ ಫೇವರಿಸಮ್ ಮಾಡೋಕ್ಕಲ್ಲಿರೋರು ಯಾರು ಸರ್? ಅಲ್ಲಿ ಎಷ್ಟೇ ಫೇವರಿಸಮ್ ಮಾಡಿದ್ರು ಒಂದಲ್ಲ ಒಂದಿನ ಬಿಗ್ ಬಾಸ್ ಮನೆ ಅನ್ನೋದು ಮುಗಿಯುತ್ತೆ, 100 ದಿನಕ್ಕೆ ಆಚೆ ಎಲ್ಲರೂ ಬಂದೇ ಬರ್ತಾರೆ. ಸೊ ಅವ್ರು ಫೇವರಿಸಮ್ ಮಾಡೋಂಥ ಅವಶ್ಯಕತೆ ಇಲ್ಲ ಸರ್. ಅಲ್ಲಿರೋರು ಯಾರನ್ನು ಏನು ಸುದೀಪ್ ಸರ್ ಮಕ್ಳು ಯಾರಾದರೂ ಇದ್ದಾರಾ ಅಥವಾ ಫ್ಯಾಮಿಲಿ ಯಾರಾದರೂ ಅಣ್ಣ ತಮ್ಮದಿರು ಇದ್ದಾರೆ ಸರ್? ಫೇವರಿಸಮ್ ಅವ್ರ ಜೀವನದಲ್ಲಿ ಫೇವರಿಸಮ್ ಅನ್ನೋದು ಇಲ್ಲ ಸರ್. ಯಾಕಂದರೆ ಫೇವರಿಸಮ್ ಅನ್ನೋದು ಇದ್ದಿದ್ರೆ ಇವತ್ತು ಆ ವ್ಯಕ್ತಿ ಅಷ್ಟು ದೂರ ಹೋಗ್ತಿರ್ಲಿಲ್ಲ, ಮತ್ತು ಬಿಗ್ ಬಾಸ್ನ ಆ ಲೆವೆಲಿಗೆ ತೊಗೊಂಡೋಗ ಇವಾಗ ನಂಬರ್ 1 ಶೋ ಆಗಿ ಅದು ಕಾಣಿಸ್ತಾ ಇದೆ. ಆ ಥರ ತೊಗೊಂಡೋಗಕ್ಕೆ ಸರ್ ಇವತ್ತು ಬೇರೆ ಕಂಟೆಸ್ಟೆಂಟಿಂದ ನಂಬರ್ 1 ಆಗಿಲ್ಲ. ಅದು ಅವತ್ತು ಒಂದೊಂದು ಸ್ಟೆಪ್ಪಿಂದ ಕಟ್ಕೊಂಡು ಬಂದಿದ್ದಾರಲ್ಲ ಆ ವ್ಯಕ್ತಿ, ಸುದೀಪ್ ಸರಿಂದ ನಂಬರ್ 1 ಆಗಿರೋದು. ಆ ವ್ಯಕ್ತಿ ಇಲ್ಲ ಅಂದರೆ ಬಿಗ್ ಬಾಸ್ ಇಲ್ಲ ಸರ್, ಅದಂತೂ ಕನ್ಫರ್ಮ್. ಇನ್ನೊಂದು ಸರ್ ಅದ್ರ ಜೊತೆಗೆ ಏನಂದರೆ ದರ್ಶನ್ ಅವರ ಸಾಂಗ್ಗಳನ್ನು ಹಾಕ್ತಾ ಇಲ್ಲ ಮಾರ್ನಿಂಗ್ ಎದ್ದಾಗ ಅಂತ ಒಂದು ಮಾತಿದೆ ಸರ್. ಸರ್ ಇಲ್ಲ ಸರ್, ಲಾಸ್ಟ್ ಸೀಸನಲ್ಲಿ ಹಾಕಿದ್ದಾರೆ. ಸೊ ಆಗ್ತಾರೆ ಸರ್, ಖಂಡಿತ ಆಗ್ತಾರೆ. ಅದಕ್ಕೂ ಮತ್ತು ಸುದೀಪ್ ಸರ್ಗೂ ಸಂಬಂಧ ಇರಲ್ಲ. ಯಾಕಂದ್ರೆ ಅಲ್ಲಿ ಒಳಗಡೆ ಟೀಮ್ ಅವ್ರಿಗೆ ಗೊತ್ತಿರುತ್ತೆ. ಕಲ್ಪಿಸ್ತಾ ಇದ್ದಾರೆ ಸುದೀಪ್ ಸರ್ ಆ್ಯಂಕರ್ ಆಗಿರೋಗೋಸ್ಕರವೇ ಅಲ್ಲಿ ಹಾಕ್ತಾ ಇಲ್ಲ ಅನ್ನೋ ಒಂದು ಮಾತು ಇಲ್ಲ ಸರ್. ಅವ್ರು ಇದ್ದಾಗೆಲ್ಲ ಹಾಕಿದ್ದಾರೆ. ಸ್ಟಾರ್ಟಿಂಗ್ ಸೀಸನ್ 1 ನಾವು ನೋಡಿದೀವಲ್ಲ. ಇದೇನಾಗುತ್ತೆ ಸರ್, ಇವಾಗ ಸುದೀಪ್ ಸರ್ದು ಹಾಕಿಲ್ಲ ಅಂತ ಇವಾಗ ಒಂದು ದಿನಕ್ಕೆ ಒಂದು ಬೆಳಗ್ಗೆ ಎದ್ದಾಗ ಎಷ್ಟು ಸಾಂಗ್ ಹಾಕ್ಬೋದು ಸರ್? 1 ಸಾಂಗ್ ಹಾಕ್ಬೋದು.
ಒಂದು ಸಾಂಗ್ 4 ನಿಮಿಷನೂ ಹಾಕಲ್ಲ. ಇವಾಗ ಎಷ್ಟು ಜನ ಕಲಾವಿದರುಗಳಿದ್ದಾರೆ ಸರ್, ಕಾಮಿಡಿ ಆರ್ಟಿಸ್ಟ್ಗಳು ಸಿನಿಮಾ ಮಾಡಿದ್ದಾರೆ, ಸಾಂಗ್ಸ್ಗಳಿದೆ, ಸೂಪರ್ ಸ್ಟಾರ್ಗಳದ್ದು ಇದೆ. ಸೊ ಒಂದು ಸಾವಿರಾರು ಸಿನಿಮಾಗಳಿದೆ. ಆ ಸಾವಿರಾರು ಸಿನಿಮಾದಲ್ಲಿ ಇಂಥವ್ರದ್ದೇ ಹಾಕಬೇಕು ಅಂತ ಹೋದರೆ ಅವ್ರವ್ರ ಫ್ಯಾನ್ಸ್ಗಳು ಎಲ್ಲರೂ ಕಿತ್ತಾಡಬೇಕಾಗತ್ತೆ. ಫ್ಯಾನ್ಸ್ಗಳು ಇರೋರ್ದು ಇಲ್ದಿರೋರ್ದು ಅಥವಾ ಚಿಕ್ಕ ಕಲಾವಿದರು ದೊಡ್ಡ ಕಲಾವಿದರು ಅಂತ ಬರಲ್ಲ ಸರ್. ಸಿನಿಮಾ ಅಂತ ಬಂದಾಗ, ಸಾಂಗ್ ಅಂತ ಬಂದಾಗ ಅಲ್ಲಿ ಯಾವುದೋ ಒಂದು ಸಾಂಗ್ ಬೇಕಿರುತ್ತೆ, ಅದನ್ನು ಮಾತ್ರ ಹಾಕ್ತಾರೆ. ಈಗ ಬಿಗ್ ಬಾಸಲ್ಲಿ ಲಾಸ್ಟ್ ವೀಕಲ್ಲಿ ಬ್ರಾಡ್ ಸಿನಿಮಾದ ಪ್ರಮೋಷನ್ ಮಾಡಿದ್ರು, ಮೊನ್ನೆ GST ಮಾಡಿದ್ರು. ಡೆವಿಲ್ ಸಿನಿಮಾನ ಪ್ರಮೋಷನ್ ಮಾಡ್ಬೋದು, ನೆಕ್ಸ್ಟ್ ವೀಕ್ ಮಾಡ್ಬೋದು ಸರ್, ನೋಡೋಣ. ನೆಕ್ಸ್ಟ್ ವೀಕ್ ಡೆಫಿನೆಟ್ಲಿ ಮಾಡ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ನಾವು ಈ ಮೂಲಕ ಕೇಳ್ಕೊಳ್ಳೋದೇನೆಂದರೆ ಬಿಗ್ ಬಾಸಲ್ಲಿ ಡೆವಿಲ್ ಸಿನಿಮಾ ಡೇಟ್ ಒಂದು ಅನೌನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಅವ್ರ ಪೋಸ್ಟಲ್ಲೇ ಹಾಕಿದಾರಲ್ಲ ಸರ್, ಅದು ಬಿಗ್ ಬಾಸ್ಗಿನ್ನ ದೊಡ್ಡದು ಅವ್ರದ್ದು ಪೋಸ್ಟಲ್ಲಿ ಹಾಕಿದಾರಲ್ಲ, ಅದಕ್ಕಿಂತ ದೊಡ್ಡದು ಇನ್ನು ಯಾವ ಬಾಸ್ ಇದೆ ಸರ್? ಅವರೇ ಬಿಗ್ ಬಾಸ್ ಅಂದಮೇಲೆ ಅವರೇ ಅನೌನ್ಸ್ ಮಾಡಿದ್ದಾರೆ, ಅದಕ್ಕಿಂತ ಇನ್ನೇನಿದೆ? ಯಾವ ಥರ ಪೋಸ್ಟ್ ಹಾಕಿದೆ ಸರ್, ಎಕ್ಸ್ಪ್ಲೇನ್ ಮಾಡಿ. ಅದೇ ಸರ್, ಸಿನಿಮಾಗೆ ದರ್ಶನ್ ಅವ್ರದ್ದು ಡೆವಿಲ್ ಸಿನಿಮಾಗೆ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ ಅಂತ ವಿಶ್ ಮಾಡಿದ್ದಾರೆ. ಆ ವಿಶಸ್ಗಿಂತ ಅದರಲ್ಲೂ ಅವ್ರದ್ದು ಪರ್ಟಿಕ್ಯುಲರ್ ಅವ್ರ ಪೇಜಲ್ಲಿ ಅವರೇನೆ ಬರೆದಾಕಿರುವಂಥ ಲೈನ್ಸ್ ಇದೆಯಲ್ಲ ಸರ್. ಅದಾದಮೇಲೆ ಲಾಸ್ಟ್ ಟೈಮ್ ಒಂದು ಇನ್ಸಿಡೆಂಟ್ ಆಗಿತ್ತು ದರ್ಶನ್ ಸರ್ಗೆ ಹೊಸಪೇಟೆಯಲ್ಲಿ, ಅವಾಗ ಅಲ್ಲಿ ಲೈನ್ಸ್ಗಳನ್ನ ಬರೆದು ಅದ್ರ ಬಗ್ಗೆ ಹೇಳಿದರು. ಅದಕ್ಕಿಂತ ಇನ್ನೇನು ಬೇಕು ಸರ್? ಆ ವ್ಯಕ್ತಿ ಅದಾದಮೇಲೆ ಇತ್ತೀಚೆಗೆ ಒಬ್ಬರು ಆ್ಯಂಕರ್ ಹೆಸರು ಬೇಡ, ಆ್ಯಂಕರ್ ಕೇಳ್ತಾರೆ, ಇದಾಗುತ್ತೆ ಅಂತ ಗೊತ್ತಿತ್ತಾ ನಿಮಗೆ, ಇದಾಗಬೇಕಾಗಿತ್ತಾ ಹಂಗೆ ಹಿಂಗೆ ಅಂತ ಕೇಳಿದಾಗ ಒಬ್ಬರು ಚೆನ್ನಾಗಿಲ್ಲ ಅಂತಂದಾಗ ಎದುರುಗಡೆ ಇದ್ಬಿಟ್ಬೇಕಾರೆ ಹೊಡೆದಾಡೋಣ, ಬಟ್ ಒಬ್ಬ ವ್ಯಕ್ತಿ ಟೈಮ್ ಸರಿ ಇಲ್ಲ ಅಂತಂದಾಗ ಅದನ್ನು ನೋಡಿ ಮಜಾ ತಗೊಂಡು ಹಿಂಗೆ ಆಗಬೇಕಾಗಿತ್ತು ಅಂತ ಖುಷಿ ಪಡೋಂಥ ವ್ಯಕ್ತಿ ನಾನಲ್ಲ ಅಂತ ಹೇಳ್ತಾರೆ. ಆ ಮಾತಿಗಿಂತ ಇನ್ನೇನು ಬೇಕು ಸರ್? ಅದಕ್ಕೆ ಆ ವ್ಯಕ್ತಿ ದೊಡ್ಡ ಗುಣ ಅಂತ ಹೇಳ್ತೀನಿ. ಯಾರು ಸರ್ ಈ ಫೇವ್ರೇಟು ಸರ್ ಬಿಗ್ ಬಾಸಲ್ಲಿ ಫೇವ್ರೇಟ್ ಅಂತ ಇವಾಗ ಫೇವ್ರೇಟ್ ಅಂತ ತಗೊಳ್ಳೋಂಥದ್ದು ಅಲ್ಲ, ಅದು ಗೇಮ್ ಅಂದರೆ ಯಾರು ಚೆನ್ನಾಗಿ ಆಡ್ತಾರೆ ಅವರು. ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್. ಇವಾಗ ಅದೇ ಹೇಳಿದ್ನಲ್ಲ ಸರ್, ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾನೆ, ಆಮೇಲೆ ಚಿಕ್ಕ ಹುಡುಗಿ ಚೆನ್ನಾಗಿ ಆಡ್ತಾ ಇದೆ, ಅದಾದಮೇಲೆ ಇನ್ನು ಇವರು ಯಾರಪ್ಪ ಕಾವ್ಯ ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ, ರಘು ಅಣ್ಣ ಅವರು. ನನಗೆ ಎಸ್ಪೆಷಲಿ ರಘು ಅಣ್ಣ ಆ ವ್ಯಕ್ತಿ ತಾಳ್ಮೆ ಇಷ್ಟ ಆಯಿತು. ಗೇಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿತ್ವನ ಬದಲಾಯಿಸ್ಕೊಳ್ಳಿಲ್ಲ. ಯಾರೊಬ್ರು ಬಂದು ಗಿಲ್ಲಿ ಮೇಲೆ ಇವಾಗ ಹೆಂಗೆ ಅಂದರೆ ಗಣಪತಿ ಮೇಲೆ ಇಲಿ ಓಡಾಡ್ತಿರ್ತಾನೆ. ಸೊ ಗಿಲ್ಲಿ ನಮಗೆ 2-3 ಸಲ ಗಿಲ್ಲಿನೂ ಪರಿಚಯ ಇದ್ದಾರೆ. ಮತ್ತು ರಘು ಅಣ್ಣನ ಕ್ರಾಂತಿ ಟೈಮಲ್ಲೆಲ್ಲ ರಘು ಅಣ್ಣನ ಮಾತಾಡ್ಸಿದ್ದೀವಿ. ಸೊ ಆ ಥರ ಪರಿಚಯ ಇದ್ದಾರೆ. ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿಯವರು ನಟನೆ ಮಾಡಿದ್ದಾರೆ ಅಂತ ವಿಷಯ ಕೇಳ್ಪಟ್ವಿ ಸರ್. ಅದೇ ಒಂದು ಮೈಲೇಜ್ ಜಾಸ್ತಿ ಆಗುತ್ತೆ ಗಿಲ್ಲಿಗೆ, ಇವಾಗ ಒಂದು ರೌಂಡ್ ಗಿಲ್ಲಿಗೆ ಮೈಲೇಜ್ ಜಾಸ್ತಿ ಆಗುತ್ತೆ. ಸೊ ಪರವಾಗಿಲ್ಲ ಸರ್. ಒಂದು ಬಡಸ್ತನದಿಂದ ಬಂದು ಒಬ್ಬ ಹಳ್ಳಿ ಪ್ರತಿಭೆ ಇಲ್ಲಿವರೆಗೂ ಬಂದು, ಆವತ್ತು ಲಾಸ್ಟ್ ಟೈಮ್ ನಾವು ಚಿಕ್ಕಣ್ಣವ್ರನ್ನ ನೋಡಿದ್ವಿ ಈ ಥರ ಬಂದು ಸೌಂಡ್ ಮಾಡ್ಕೊಂಡು ಮೇಲಿದ್ದು. ಗಿಲ್ಲಿಯವ್ರಿಗೂ ಒಳ್ಳೇದಾಗಲಿ, ಅಂಥ ಕಲಾವಿದರುಗಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ. ಎಸ್ಪೆಷಲಿ ನಮ್ಮ ಬಾಸ್ ಜೊತೆ ಡೆವಿಲ್ ಸಿನಿಮಾದಲ್ಲಿ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಆ ದೇವರ ಆಶೀರ್ವಾದ ಇದ್ದೇ ಇರುತ್ತೆ, ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಬಟ್ ಚೆನ್ನಾಗಿ ಆಡಿ, ಫೇಕ್ ಆಗಿರಬೇಡಿ, ಹೆಂಗಿದ್ದೀರಾ ಹಂಗೆ ಆಡಿ. ಯಾರು ಏನಾದರೂ ಅನ್ನಲಿ, ಹೆಂಗಿದ್ದೀರಾ ಹಂಗೆ ಆಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ 4-5 ಜನ ಡಿ ಬಾಸ್ ಫ್ಯಾನ್ಸ್ಗಳಿದ್ದೀರಾ, ಎಲ್ರಿಗೂ ಒಳ್ಳೇದಾಗಲಿ. 4-5 ಜನ ಡಿ ಬಾಸ್ ಫ್ಯಾನ್ಸ್ ಲಾಸ್ಟ್ 4 ಇರೋ ಥರ ಗೇಮ್ ಆಡಿ. ನಾವು ಸಪೋರ್ಟ್ ಮಾಡಿ, ನೀವು ಫೇಕಾಗಲ್ಲಿ ಹೋಗಿರಿ ಅಂತ ಹೇಳ್ತಾ ಇಲ್ಲ. ಆ 4 ಕೈಗಳು ಸಮೇತ 4 ಲಾಸ್ಟ್ 5 ಕಂಟೆಸ್ಟೆಂಟಲ್ಲಿ ಇರೋ ಥರ ಗೇಮ್ನ ಆಡಿ ಅಲ್ಲಿವರೆಗೂ ಹೋಗಿ ಫೇಕಾಗಿ ಹೋಗ್ಬೇಡಿ. ಈಗ 4 ಜನ ಡಿ ಬಾಸ್ ಫ್ಯಾನ್ಗಳಿದ್ದಾರೆ ಅಲ್ಲಿ ಅಂತ ಹೇಳಿದ್ರೆ, ನಿಮ್ಮ ಸಪೋರ್ಟ್ ಯಾರಿಗೆ ಸರ್? 4 ಜನಕ್ಕೂ ಇರುತ್ತೆ, ಎಲ್ರಿಗೂ ಇರುತ್ತೆ ಸರ್. ಡಿ ಬಾಸ್ ಫ್ಯಾನ್ಸ್ ಅನ್ನೋದು ಸರ್, ಇವಾಗ ಡಿ ಬಾಸ್ ಫ್ಯಾನ್ ಅಂತ ಅಂದ್ಬಿಟ್ಟು ಗೇಮಲ್ಲಿ ಇವಾಗ ನಾವು ಎಕ್ಸಾಂಪಲ್ ಸರ್, ನಾವು ಇಂಡಿಯಾ ಟೀಮ್ನ ಇಷ್ಟಪಡ್ತೀವಿ ಕ್ರಿಕೆಟ್ ಆಡೋ ಟೈಮಲ್ಲಿ. ಇವಾಗ ಲಾಸ್ಟ್ ಟೈಮು ಚೆನ್ನೈ ಮೇಲೆ ಶಫರ್ಡ್ ಸಖತ್ತಾಗಿ ಆಡಿದ್ರು, ABD ವಿಲಿಯರ್ಸ್ ಸೌತ್ ಆಫ್ರಿಕಾದವರು ನಮ್ಮ RCB ಆಡ್ತವ್ರೆ, ಅವ್ರಿಗೆ ಸಪೋರ್ಟ್ ಮಾಡಲ್ವಾ? ಸೊ ಆ ಥರ ಗೇಮ್ ಅಂತ ಬಂದಾಗ ಗೇಮ್. ಹಾಂ ಸರ್. ಸರ್ ಅವರು ಆ ಟೈಮ್ ಆ ಕಡೆ ಒಂದು ಲೆವೆಲಿಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಆಡ್ತಾ ಇದ್ದಾರೆ ಅಷ್ಟೇ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಏನು ಬೇಕಂಗೆ. ಬಟ್ ಅದು ಅವರಿಗಲ್ಲಿ ಅವ್ರು ಅಂದ್ಕೊಂಡಿದ್ದಾರೆ ಇಲ್ಲಿ ಮಾತ್ರ ತೋರಿಸ್ತಾರೆ ಅಂತ 2 ಕಡೆದು ನೋಡ್ತಾ ಇರೋದ್ರಿಂದ ಓಕೆ ಬ್ಯಾಲೆನ್ಸ್ ಮಾಡಿಕೊಂಡು ಆದರೆ ಎಲ್ಲ ಥರ ಪ್ಲೇಯರ್ಸ್ ಇರಬೇಕು ಅಂತ ಅವ್ರು ತೋರಿಸ್ತಾ ಇದ್ದಾರೆ. ನಾನು ಒಬ್ಬನೇ ಕರೆಕ್ಟ್ ಆಗಿದ್ದೀನಿ ಅಂತ ಅನ್ಕೊಂಡಿದ್ದಾರೆ ಸರ್. ಎಲ್ಲರಿಗೂ ಅವ್ರವ್ರು ಕರೆಕ್ಟಾಗಿ ಅನ್ಕೊಳ್ತಾರೆ ಸರ್. ಅವ್ರ ಆತ್ಮಸಾಕ್ಷಿ ಗೊತ್ತಿರುತ್ತೆ ನಾನು ಏನು ಮಾಡ್ತಿದ್ದೀನಿ ಅಂತ. ಸೊ ಅವ್ರವ್ರ ಆತ್ಮಸಾಕ್ಷಿ ಗೊತ್ತಿದ್ರು ಆಚೆ ಏನು ಮಾಡೋಕ್ಕಾಗುತ್ತೆ, ಪೋಟ್ರೆ ಮಾಡ್ಕೋಬೇಕಲ್ಲ. ನಾನು ಸೂಪರ್, ನಾನು ಸಖತ್ತಾಗಿದ್ದೀನಿ ಅಂತ ಮಾಡ್ಕೋತಾ ಇದ್ದಾರೆ. ಈಗ ರಘು ಅವ್ರ ಬಗ್ಗೆ ಮೀಟ್ ಮಾಡಿದ್ದೀನಿ ಅಂದರೆ ಹೇಗೆ ಅವರು ಸರ್? ವೆರಿ ಗುಡ್ ಹಾರ್ಟ್ ಪರ್ಸನ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ತುಂಬ ಸ್ವೀಟ್ ಆ್ಯಂಡ್ ಸಾಫ್ಟ್ ಪರ್ಸನ್ ಅಷ್ಟೇ. ನೋಡೋಕೆ ರಫ್ ಅಂತಾರೆ, ನೋಡೋಕ್ಕೆ ಅಜಾನುಭಾವ ಥರ ಕಾಣಿಸ್ತಾರೆ. ವೆರಿ ಸ್ವೀಟ್ ಆ್ಯಂಡ್ ಸಾಫ್ಟ್ ಪರ್ಸನ್.